ಆತ್ಮೀಯ ಸುಂದರ ಕುಟುಂಬ, ನಾನು ಮಾರ್ಸೆಲಿನಾ ಹೋರೋ. ಇಂದು ಫೆಬ್ರವರಿ ಮೊದಲ ದಿನ. ಫೆಬ್ರವರಿ 2025 ತಿಂಗಳು. ಇದು ಇಂದು ಲ್ಯಾಂಟರ್ನ್ ಹಬ್ಬ. ನಮ್ಮನ್ನು ಏಕೆ ಮಾಡಲಾಯಿತು? ವರ್ಷದಿಂದ ನಾವು ವಿನಂತಿಯನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ಇದೆಲ್ಲದಕ್ಕಾಗಿ ಭಗವಂತನ ಮಾಘ ಮಾಸದ ಹೊಸ ವಸಂತ ದಿನದಂದು ಏನು ಮಾಡಿದರು? ಪ್ರೀತಿಯ ದಿನದಂದು, ಪ್ರತಿ ವರ್ಷ ಫೆಬ್ರವರಿ 14ರಂದು, ಅಸಂಖ್ಯಾತ ಪುರುಷರು ಮತ್ತು ಮಹಿಳೆಯರನ್ನು ಪ್ರೀತಿಯ ಸಂಬಂಧದ ಕ್ಷಣದಲ್ಲಿ ಸಂಬೋಧಿಸಲಾಗುತ್ತದೆ. ಶಿವಾಜಿ ಮಹಾರಾಜರ ಜನ್ಮದಿನವನ್ನು ಪ್ರತಿ ವರ್ಷ ಫೆಬ್ರವರಿ 19ರಂದು ಆಚರಿಸಲಾಗುತ್ತದೆ. ವಸಂತೋತ್ಸವವು ಆಚರಣೆಯ ಒಂದು ಮಾರ್ಗವಾಗಿದೆ ಮತ್ತು ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಮೊದಲ ಬೈಬಲ್ ಪದ್ಯ. ಜೋಶುವ ಅಧ್ಯಾಯ 1 ಪದ್ಯ 8. ಈ ಧರ್ಮಶಾಸ್ತ್ರದ ಪುಸ್ತಕವನ್ನು ಯಾವಾಗಲೂ ನಿಮ್ಮ ತುಟಿಗಳ ಮೇಲೆ ಇರಿಸಿ, ಹಗಲು ರಾತ್ರಿ ಅದನ್ನು ಧ್ಯಾನಿಸಿ, ಇದರಿಂದ ನೀವು ಅದರಲ್ಲಿ ಬರೆದಿರುವ ಎಲ್ಲವನ್ನೂ ಮಾಡಲು ಎಚ್ಚರಿಕೆಯಿಂದಿರಿ. ಆಗ ನೀವು ಸಮೃದ್ಧಿ ಮತ್ತು ಯಶಸ್ವಿಯಾಗುತ್ತೀರಿ. ಇದರ ಅರ್ಥವೇನು ಎಂಬುದರ ವಿಭಜನೆ ಇಲ್ಲಿದೆ. ನಕ್ಷತ್ರ ಚಿಹ್ನೆ. ಈ ಕಾನೂನಿನ ಪುಸ್ತಕವನ್ನು ಯಾವಾಗಲೂ ನಿಮ್ಮ ತುಟಿಗಳ ಮೇಲೆ ಇರಿಸಿ, ಇದು ದೇವರ ವಾಕ್ಯದ ಕುರಿತು ನಿರಂತರವಾಗಿ ಮಾತನಾಡುವ ಮತ್ತು ಮಾತನಾಡುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಇದು ಮೌನವಾಗಿ ಓದುವುದು ಮಾತ್ರವಲ್ಲ, ಅದನ್ನು ಚರ್ಚಿಸುವುದು, ಹಂಚಿಕೊಳ್ಳುವುದು ಮತ್ತು ನಿಮ್ಮ ಸಂಭಾಷಣೆಯ ಮೇಲೆ ಪ್ರಭಾವ ಬೀರಲು ಅವಕಾಶ ನೀಡುವುದು. ಕಾನೂನು ಅವರ ಜೀವನದಲ್ಲಿ ನಿರಂತರ ಉಪಸ್ಥಿತಿಯಾಗಿರಬೇಕು ಎಂದು ಅದು ಸೂಚಿಸುತ್ತದೆ. ನಕ್ಷತ್ರ ಚಿಹ್ನೆ. ಹಗಲು ರಾತ್ರಿ ಅದನ್ನು ಧ್ಯಾನಿಸಿ. ಇದು ಕೇವಲ ಓದುವುದು ಮತ್ತು ಮಾತನಾಡುವುದನ್ನು ಮೀರಿದೆ. ಇಲ್ಲಿ, ಧ್ಯಾನ ಎಂದರೆ ಆಲೋಚಿಸುವುದು, ಆಳವಾಗಿ ಪ್ರತಿಬಿಂಬಿಸುವುದು, ಕಾನೂನಿನ ಅರ್ಥವನ್ನು ಪರಿಗಣಿಸುವುದು ಮತ್ತು ಆಂತರಿಕಗೊಳಿಸುವುದು. ಇದು ಧರ್ಮಗ್ರಂಥಗಳೊಂದಿಗೆ ಚಿಂತನಶೀಲವಾಗಿ ತೊಡಗಿಸಿಕೊಳ್ಳುವುದು ಮತ್ತು ನಿಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ರೂಪಿಸಲು ಅವರಿಗೆ ಅವಕಾಶ ನೀಡುವುದು. ಹಗಲು ಮತ್ತು ರಾತ್ರಿ ಎಂಬ ನುಡಿಗಟ್ಟು ನಿರಂತರ ಮತ್ತು ಸ್ಥಿರವಾದ ಪ್ರತಿಬಿಂಬದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ನಕ್ಷತ್ರ ಚಿಹ್ನೆ. ಇದರಿಂದ ನೀವು ಅದರಲ್ಲಿ ಬರೆದಿರುವ ಎಲ್ಲವನ್ನೂ ಮಾಡಲು ಎಚ್ಚರಿಕೆಯಿಂದಿರಿ. ಕಾನೂನಿನ ಅಧ್ಯಯನ ಮತ್ತು ಧ್ಯಾನದ ಉದ್ದೇಶವು ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ. ಇದು ಪ್ರಾಯೋಗಿಕ ಅಪ್ಲಿಕೇಶನ್ ಬಗ್ಗೆ. ಗುರಿಯು ವಿಧೇಯತೆಯಾಗಿದೆ, ದೇವರ ಆಜ್ಞೆಗಳು ಮತ್ತು ತತ್ವಗಳ ಪ್ರಕಾರ ಬದುಕುವುದು. ನಕ್ಷತ್ರ ಚಿಹ್ನೆ. ಆಗ ನೀವು ಸಮೃದ್ಧಿ ಮತ್ತು ಯಶಸ್ವಿಯಾಗುತ್ತೀರಿ. ಇದು ವಿಧೇಯತೆಗೆ ಲಗತ್ತಿಸಲಾದ ಭರವಸೆಯಾಗಿದೆ. ಈ ಸಂದರ್ಭದಲ್ಲಿ, ಸಮೃದ್ಧಿ ಮತ್ತು ಯಶಸ್ವಿ ಎಂದರೆ ಭೌತಿಕ ಸಂಪತ್ತು ಎಂದರ್ಥವಲ್ಲ. ಬದಲಿಗೆ, ಅವರು ದೇವರ ದೃಷ್ಟಿಯಲ್ಲಿ ಆಶೀರ್ವಾದ, ನೆರವೇರಿಕೆ ಮತ್ತು ನಿಜವಾದ ಯಶಸ್ಸಿನ ಜೀವನವನ್ನು ಸೂಚಿಸುತ್ತಾರೆ. ಇದು ದೇವರ ಚಿತ್ತದೊಂದಿಗೆ ಹೊಂದಾಣಿಕೆ ಮಾಡುವುದು ಮತ್ತು ವಿಧೇಯತೆಯ ಜೀವನದಿಂದ ಬರುವ ಆಶೀರ್ವಾದಗಳನ್ನು ಅನುಭವಿಸುವುದು. ಎರಡನೇ ಬೈಬಲ್ ಪದ್ಯ. ಮೊದಲ ಜಾನ್ ಅಧ್ಯಾಯ 2 ಪದ್ಯ 10. ತಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಸುವವನು ಬೆಳಕಿನಲ್ಲಿ ವಾಸಿಸುತ್ತಾನೆ, ಮತ್ತು ಅವರಲ್ಲಿ ಎಡವಲು ಕಾರಣವಿಲ್ಲ. ಮೂಲಭೂತವಾಗಿ, 1 ಜಾನ್ ಮಧ್ಯರಾತ್ರಿ 2:10 ಇದನ್ನು ಕಲಿಸುತ್ತದೆ. ನಕ್ಷತ್ರ ಚಿಹ್ನೆ ಜೊತೆ ಕ್ರೈಸ್ತರಿಗೆ ಪ್ರೀತಿ ಅತ್ಯಗತ್ಯ. ಇದು ನಿಜವಾದ ನಂಬಿಕೆಯುಳ್ಳವರ ವಿಶಿಷ್ಟ ಲಕ್ಷಣವಾಗಿದೆ. ನಕ್ಷತ್ರ ಚಿಹ್ನೆ ಪ್ರೀತಿಯು ಆಧ್ಯಾತ್ಮಿಕ ಸತ್ಯಾಸತ್ಯತೆಯನ್ನು ಪ್ರದರ್ಶಿಸುತ್ತದೆ. ಇದು ದೇವರ ಸತ್ಯದ ಬೆಳಕಿನಲ್ಲಿ ಜೀವಿಸಿದ ಜೀವನಕ್ಕೆ ಸಾಕ್ಷಿಯಾಗಿದೆ. ನಕ್ಷತ್ರ ಚಿಹ್ನೆ ಪ್ರೀತಿಯು ಪಾಪದಿಂದ ರಕ್ಷಿಸುತ್ತದೆ. ಅದು ನಮ್ಮನ್ನು ಎಡವಿ ಬೀಳದಂತೆ ರಕ್ಷಿಸುತ್ತದೆ ಮತ್ತು ನೀತಿವಂತ ಜೀವನವನ್ನು ನಡೆಸಲು ನಮಗೆ ಸಹಾಯ ಮಾಡುತ್ತದೆ. ಈ ಪದ್ಯವು ಕ್ರಿಶ್ಚಿಯನ್ ನಂಬಿಕೆಯ ಪ್ರಾಯೋಗಿಕ ಫಲಿತಾಂಶವನ್ನು ಎತ್ತಿ ತೋರಿಸುತ್ತದೆ. ಕೇವಲ ನಂಬಿಕೆಯನ್ನು ಪ್ರತಿಪಾದಿಸಲು ಇದು ಸಾಕಾಗುವುದಿಲ್ಲ. ಒಬ್ಬರಿಗೊಬ್ಬರು ಪ್ರೀತಿಯಿಂದ ನಿಜವಾದ ನಂಬಿಕೆಯನ್ನು ಪ್ರದರ್ಶಿಸಲಾಗುತ್ತದೆ. ಮೂರನೇ ಬೈಬಲ್ ಪದ್ಯ. ಧರ್ಮೋಪದೇಶಕಾಂಡ ಅಧ್ಯಾಯ 6 ಪದ್ಯ 5.
ನಿಮ್ಮ ದೇವರಾದ ಕರ್ತನನ್ನು ನಿಮ್ಮ ಪೂರ್ಣ ಹೃದಯದಿಂದ ಮತ್ತು ನಿಮ್ಮ ಪೂರ್ಣ ಆತ್ಮದಿಂದ ಮತ್ತು ನಿಮ್ಮ ಸಂಪೂರ್ಣ ಶಕ್ತಿಯಿಂದ ಪ್ರೀತಿಸಿ. ಮೂಲಭೂತವಾಗಿ, ಧರ್ಮೋಪದೇಶಕಾಂಡ 6-5 ದೇವರಿಗೆ ಸಂಪೂರ್ಣ ಮತ್ತು ಸಂಪೂರ್ಣ ಪ್ರೀತಿಗಾಗಿ ಕರೆ ನೀಡುತ್ತದೆ, ನಮ್ಮ ಅಸ್ತಿತ್ವದ ಪ್ರತಿಯೊಂದು ಅಂಶವನ್ನು ಒಳಗೊಂಡಿದೆ. ನಕ್ಷತ್ರ ಚಿಹ್ನೆ ಭಾವನಾತ್ಮಕ, ನಮ್ಮ ಹೃದಯದಿಂದ ದೇವರನ್ನು ಪ್ರೀತಿಸುವುದು. ನಕ್ಷತ್ರ ಚಿಹ್ನೆ ಆಧ್ಯಾತ್ಮಿಕ, ನಮ್ಮೆಲ್ಲರ ಆತ್ಮದೊಂದಿಗೆ ದೇವರನ್ನು ಪ್ರೀತಿಸುವುದು. ನಕ್ಷತ್ರ ಚಿಹ್ನೆ ಭೌತಿಕ ಪ್ರಾಯೋಗಿಕ, ನಮ್ಮೆಲ್ಲ ಶಕ್ತಿಯಿಂದ ದೇವರನ್ನು ಪ್ರೀತಿಸುವುದು. ಕೊನೆಯ ಬೈಬಲ್ ಪದ್ಯ, ಮಾರ್ಕ್ ಅಧ್ಯಾಯ 12 ಪದ್ಯ 30. ನಿಮ್ಮ ದೇವರಾದ ಕರ್ತನನ್ನು ನಿಮ್ಮ ಪೂರ್ಣ ಹೃದಯದಿಂದ ಮತ್ತು ನಿಮ್ಮ ಪೂರ್ಣ ಆತ್ಮದಿಂದ ಮತ್ತು ನಿಮ್ಮ ಪೂರ್ಣ ಮನಸ್ಸಿನಿಂದ ಮತ್ತು ನಿಮ್ಮ ಸಂಪೂರ್ಣ ಶಕ್ತಿಯಿಂದ ಪ್ರೀತಿಸಿ. ಸಾರಾಂಶದಲ್ಲಿ, ಮಾರ್ಕ್ ಮಧ್ಯಾಹ್ನ 12:30 ನಮ್ಮ ಅಸ್ತಿತ್ವದ ಪ್ರತಿಯೊಂದು ಅಂಶವನ್ನು ಒಳಗೊಳ್ಳುವ ದೇವರಿಗೆ ಒಂದು ಸಮಗ್ರ ಪ್ರೀತಿಗಾಗಿ ಕರೆ ನೀಡುತ್ತದೆ. ನಕ್ಷತ್ರ ಚಿಹ್ನೆ ಭಾವನಾತ್ಮಕ, ಹೃದಯ, ಆಳವಾದ ಭಾವನೆ ಮತ್ತು ಉತ್ಸಾಹದಿಂದ ದೇವರನ್ನು ಪ್ರೀತಿಸುವುದು. ನಕ್ಷತ್ರ ಚಿಹ್ನೆ ಆಧ್ಯಾತ್ಮಿಕ, ಆತ್ಮ, ನಮ್ಮ ಸಂಪೂರ್ಣ ಅಸ್ತಿತ್ವ ಮತ್ತು ಜೀವನವನ್ನು ದೇವರಿಗೆ ಅರ್ಪಿಸುವುದು. ನಕ್ಷತ್ರ ಚಿಹ್ನೆ ಬೌದ್ಧಿಕ, ಮನಸ್ಸು, ದೇವರ ಮೇಲಿನ ನಮ್ಮ ಪ್ರೀತಿಯಲ್ಲಿ ನಮ್ಮ ಆಲೋಚನೆಗಳು, ತಿಳುವಳಿಕೆ ಮತ್ತು ಬುದ್ಧಿಶಕ್ತಿಯನ್ನು ತೊಡಗಿಸಿಕೊಳ್ಳುವುದು. ನಾವು ಪ್ರಾರ್ಥಿಸೋಣ. ಓ ಮಾತೆ ಮೇರಿ, ಓ ಬೇಬಿ ಜೀಸಸ್, ಇಂದು ಫೆಬ್ರವರಿ. ಇದು 2025 ರ 2ನೇ ತಿಂಗಳು. ಈ ಶ್ಲೋಕವು ಕೇವಲ ದೇವರ ಮೇಲಿನ ಪ್ರೀತಿಯ ಭಾವನೆಯ ಬಗ್ಗೆ ಅಲ್ಲ, ಇದು ನಮ್ಮ ಕ್ರಿಯೆಗಳು, ನಮ್ಮ ಆಲೋಚನೆಗಳು ಮತ್ತು ನಮ್ಮ ಸಂಪೂರ್ಣ ಜೀವನ ವಿಧಾನದ ಮೂಲಕ ಆ ಪ್ರೀತಿಯನ್ನು ಪ್ರದರ್ಶಿಸುವ ಬಗ್ಗೆ. ಇದು ದೇವರಿಗೆ ಪೂರ್ಣ ಹೃದಯದ ಭಕ್ತಿ ಮತ್ತು ಬದ್ಧತೆಯ ಕರೆ. ಆಮೆನ್. ನನ್ನ ಯೂಟ್ಯೂಬ್ ಚಾನಲ್ಗೆ ಮರೆಯಬೇಡಿ.